आपका खैर मकदम है 4 TV न्यूज़ कर्नाटक में। मैं हूं खुर्शीद आलम। लॉकडाउन 4.0 की गाइडलाइंस के मुताबिक जो सामान्य जीवन बहाल हुआ है और हर तरह से चहल पहल शुरू है। ऑटो रिक्शा हो या तमाम दुकानें, ज़रूरी दुकानें हो, या इसके अलावा जो बस स्टैंड में आज हम ठहरे हुए हैं, तो इंटर डिस्ट्रिक्ट के लिए और सिटी बस के लिए तमाम तर बसें भी आज सुबह से ही बस सर्विस भी शुरू है। ऑटो रिक्शा, टैक्सी और इसके अलावा कई दुकानें पूरी तरह से शुरू हो चुके हैं और लोग जो 55 या 58 दिन से जो घरों में बैठे हुए थे और ख़ासकर जो रोज़मर्रा की ज़िंदगी में कमा कर खाने वाले लोग, जैसे ऑटो रिक्शा चालक हैं, ठेले वाले हैं, इसके अलावा कई लोग जो बेहद परेशान हाल थे 4.0 लॉकडाउन 4.0, उनके लिए एक खुशखबरी लाया है। सामान्य जीवन बहाल हुआ है और आज हम बस स्टैंड के पास ठहरे हुए हैं। चल देखते हैं कि आज सुबह से कितनी बसें कहाँ कहाँ जा रही हैं, इनका रूल्स क्या है। यानी लॉकडाउन 4.0 की गाइडलाइंस के मुताबिक जो भी रूल्स है, यानी डिस्टेंस बिठाना है, डिस्टेंस रखना है, मास्क पहनना है और बस में सफ़र करने के लिए यात्रियों के लिए क्या क्या रूल्स हैं, अंदर चलकर हम उन प्रशासन से ही यानी KSRTC के जो ज़िम्मेदार हैं इन्हीं से जानने की कोशिश करेंगे। तो आज जो है 4.0 लॉकडाउन 4.0 के गाइडलाइंस के मुताबिक बीजापुर में जो बस स्टैंड है, यहाँ से भी कई बसेस आज उनकी शुरुआत हुई। क्या प्रोसीजर है, पैसेंजर को किस तरह से सैनिटाइज़र किया जा रहा है और पैसेंजर के लिए टिकट की व्यवस्था कैसे है, इन तमाम की जानकारी यहाँ पर असिस्टेंट ट्रैफिक मैनेजर हमारे साथ मौजूद हैं। आइए इनसे ज़्यादा जानकारी हासिल करने की कोशिश करेंगे। ಈಗ ನಾವು ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣದಿಂದ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಬಸ್ಗಳನ್ನು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ। ಇದು ಸರ್ಕಾರದ ಆದೇಶ ಇರುವುದರಿಂದ ನಾವು ಈ ಟೈಪ್ ಮಾಡ್ತಾಯಿದ್ದೀವಿ। ಈಗಾಗಲೇ ನಾವು ಪಾಯಿಂಟ್ ಟು ಪಾಯಿಂಟ್ ಆಪರೇಷನ್ ಅಂತೇಳಿ ಮಾಡ್ತಾಯಿದ್ವಿ ಬಿಜಾಪುರದಿಂದ। ಈಗ ಬಿಜಾಪುರ ಜಿಲ್ಲೆಯಲ್ಲಿ 12 ತಾಲೂಕಿಗೂ ಬಸ್ಗಳನ್ನು ನಾವು ಕಾರ್ಯಾಚರಣೆಯಲ್ಲಿ ಇಟ್ಟಿದ್ದೀವಿ। ಒಂದು ಬಸ್ಸಿನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ವಾಗಿ 30 ಜನರಿಗೆ ಮಾತ್ರ ಪ್ರಯಾಣಿಸಲು ಅನುಮತಿ ಮಾಡ್ತಾಯಿದ್ದೀವಿ। ಪ್ರತಿಯೊಂದು ಪ್ರಯಾಣಿಕರು ಅವರು ಮಾಸ್ಕ್ ಕಡ್ಡಾಯವಾಗಿ ಧರಿಸಿದ್ದಲ್ಲಿ ಮಾತ್ರ ನಾವು ಬಸ್ಸಿನಲ್ಲಿ ಪ್ರಯಾಣಿಸಲು ಅನುಕೂಲ ಮಾಡಿಕೊಟ್ಟಿದ್ದೀವಿ। ಅದನ್ನಲ್ಲದೆ ಬಸ್ ನಿಲ್ದಾಣಗಳಲ್ಲಿ ವೈದ್ಯಕೀಯ ಡಿಪಾರ್ಟ್ಮೆಂಟ್ದಿಂದ ಅವರು ಸ್ಕ್ರೀನ್ ಟೆಸ್ಟಿಂಗ್ನೂ ಮಾಡ್ತಾರೆ। ಅವರು ಮಾಡಿದ ಬಳಿಕ ಅವರಿಗೆ ಬಸ್ಸಿನಲ್ಲಿ ಹತ್ತಿಸ್ತಾ ಇದ್ದೀವಿ। ಬಸ್ ನಿಲ್ದಾಣದ ಆಗಮನ ದ್ವಾರದಲ್ಲಿ ನಾವು ಕೈ ತೊಳೆಯುವ ಸ್ಕ್ಯಾನಿಟಿಂಗ್ ಮಿಷಿನ್ ಒಂದು ಅಳವಡಿಸಿದ್ವಿ। ಅಲ್ಲದೆ ಸಾಯಂಕಾಲ 7 ನಂತರ ಯಾವುದೇ ಬಸ್ ಕಾರ್ಯಾಚರಣೆಗಳನ್ನು ಮಾಡ್ತಾ ಇಲ್ಲ। ಇದು ಸರ್ಕಾರದ ನಿಯಮ ಇರೋದರಿಂದ ನಾವು ಈ ಟೈಪ್ ಕಾರ್ಯಾಚರಣೆಯಲ್ಲಿ ತಂದಿದ್ದೀವಿ। ಈಗ ಸುಮಾರು ಬೆಳಗ್ಗೆಯಿಂದ ಇಲ್ಲಿವರೆಗೆ ಅಂದರೆ 12 ಗಂಟೆವರೆಗೆ ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣದಿಂದ ಕಾರ್ಯಾಚರಣೆಯಾಗುವುದು ವಾಹನಗಳಂತಂದರೆ ಈಗ ಸುಮಾರು ಕಲಬುರಗಿಗೆ 4 ಗಾಡಿಗಳು ಹೋಗಿವೆ, ಆಮೇಲೆ ಹೊಸಪೇಟೆಗೆ 2, ಹುಬ್ಳಿಗೆ 3, ಬಾಗಲಕೋಟೆಗೆ 2, ಇದೇ ಟೈಪು। ಇಲ್ಲಿ ತಾಲೂಕು ಲೆವೆಲ್ದಲ್ಲಿ ಸಿಂದಗಿಗೆ 3, ಜಮಖಂಡಿಗೆ 3, ಅದು ಇಂಡಿಗೆ 2, ಮುದ್ದೇಬೇಳೆ 2, ತಾಳಿಕೋಟೆ 2, ಚಡ್ಚಾಡ್ 1, ಹಿಂಗೆ ಟೋಟಲ್ ಇಲ್ಲಿವರೆಗೆ ನಮ್ಮ ಸುಮಾರು 35ರಿಂದ 40 ಗಾಡಿಗಳು ಡಿಪಾರ್ಚರ್ ಆಗಿದ್ದಾವೆ। ಅದೇ ರೀತಿಯಾಗಿ ನಾವು ಪ್ರಯಾಣಿಕರಿದ್ದಲ್ಲಿ, ಅದನ್ನಲ್ಲದೆ ಜನದಟ್ಟಣೆ ಇದ್ದಲ್ಲಿ ಸುಮಾರು 20ರಿಂದ 25 ಜನ ಯಾವುದೇ ಊರಿಗೆ ಹೋಗ್ತಾ ಇದ್ದರಂದರೆ ಅವರಿಗೆ ಬಸ್ಸಿನ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿವಿ। ಈಗ 25 ಜನಕ್ಕಿಂತ ಕಡಿಮೆ ಇದ್ದರೆ ಹ್ಯಾಂಗೆ ಮಾಡ್ತೀವಿ? ಕಡಿಮೆ ಅಂತಂದರೆ ಈಗ 5-6 ಜನರಿಗೆ ಬಿಡೋಕ್ಕಾಗಲ್ಲ, ರಿಟರ್ನ್ ಬರೋದೂ ಟ್ರಾಫಿಕ್ನೂ ಇರೋದಿಲ್ಲ।
ಅದಕ್ಕಾಗಿ ಈ ಕೆಲವು ಮಧ್ಯೆ ಇರೋದು ಅಥವಾ ನಿಯರೆಸ್ಟ್ ಎಲ್ಲರೇ ಇರೋದಿತ್ತಂದ್ರೆ ಹೋಗುವಂಥ ಗಾಡಿಗಳಿಗೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಕತ್ತೀವಿ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಅವರು ಏನ್ರಿ ಜನರು ಬರ್ತಾಯಿದ್ರಂದರೆ ನಮ್ಮ ಮೇಲಾಧಿಕಾರಿಗಳನ್ನು ತಿಳಿಸಿ ಮತ್ತು ಅಲ್ಲಿಂದ ನಾವು ಹೆಚ್ಚಿನ ರೂಟ್ಗಳನ್ನು ಕ್ರಮೇಣಾಗಿ ಹಾಕೋತಾ ಇದ್ವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಬಿಜಾಪುರದಿಂದ ಬಾಗಲಕೋಟೆಗೆ ನೀವು ಏನು ಬಸ್ ಕಳಿಸ್ತೀರಾ ಅದು ಆ್ಯಸ್ ಯೂಶುವಲ್ ಎಲ್ಲ ಸ್ಟಾಫ್ಗಳನ್ನು ಪ್ಯಾಸೆಂಜರ್ ಕಡ್ಡಾಯವಾಗಿ ಎಲ್ಲ ಸ್ಟಾಪ್ಗಳನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ಒಂದು ವೇಳೆ ಪ್ರಯಾಣಿಕರು ಹತ್ತಿದಲ್ಲಿ ಅವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರಬೇಕು. ಅದನ್ನಲ್ಲದೆ ಅವ್ರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ನಾವು ಆಲ್ರೆಡಿ ಎಲ್ಲ ಸಿಬ್ಬಂದಿಗಳಿಗೆ ಹೇಳಿದ್ದೀವಿ. ಆ ಪ್ರಯಾಣಿಕರಿಗೆ ಬಸ್ ಹತ್ತುವಾಗ ನಮ್ಮ ಪ್ರತಿಯೊಂದು ನಿರ್ವಾಹಕರ ಹತ್ರ ನಾವು ಒಂದು ಬಾಟಲ್ದಲ್ಲಿ ಸ್ಯಾನಿಟೈಸರನ್ನು ಕೊಟ್ಟಿದ್ದೀವಿ. ಆ ಪ್ರಯಾಣಿಕರ ಕೈ ಮೇಲೆ ಸ್ಯಾನಿಟೈಸರ್ ಹಾಕ್ಕೊಂಡು ಕೈ ತೊಳ್ಕೊಂಡು ಬಸ್ನಲ್ಲಿ ಹತ್ಕೊಂಡು ವ್ಯವಸ್ಥೆಯನ್ನು ಮಾಡಿದ್ವಿ. ಈಗ ಕಂಡಕ್ಟರ್ನು ಕೊಟ್ಟರೆ ಎಲ್ಲ ಸ್ಯಾನಿಟೈಸರ್ ಕೊಟ್ಟರೆ ಬಿಜಾಪುರ ಜಿಲ್ಲೆಯ ಎಲ್ಲ ಘಟಕಗಳಲ್ಲಿ ಸ್ಯಾನಿಟೈಸರ್ ನಾವು ಕೊಟ್ಟಿದ್ದೀವಿ. ಈ ಪ್ರಾಣಿಗಳು ಪ್ಯಾಸೆಂಜರ್ ಕಡೆ ಏನು ಟಿಕೆಟ್ ದರ ಹೆಚ್ಚಿಗೆ ತಗೊಂಡ್ರೆ ಏನು ಇಲ್ಲ, ನಾರ್ಮಲಾಗಿ ಮೊದಲು ಏನು ದರ ಇತ್ತಲ್ಲ ಅದನ್ನೇ ದರ ಅಳವಡಿಸ್ತೀವಿ. ಹೆಚ್ಚಿನ ದರವನ್ನು ಮಾಡ್ರಿ ಅಂತೇನು ಮ್ಯಾಗಿಂದ ಆದೇಶನೂ ಇಲ್ಲ. ನಾರ್ಮಲ್ಲಾಗಿ ಹೆಂಗೆ ನೇಮ್ ಪ್ರಕಾರ ಏನು ಮಾಡ್ತಾರೆ ಅದನ್ನೇ ಸಾಧಾರಣ ದರನ್ನೇ ಆಚರಣೆಯಲ್ಲಿ ಇದೆ. थैंक यू सर. ओके, थैंक यू. तो आज बस सर्विस जो बहाल हुई है, वैसे तो लॉकडाउन 31 मई तक जारी है, लेकिन 4.0 का लॉकडाउन में बिल्कुल राहत दी गई है. और ख़ासकर जो इंटर डिस्ट्रिक्ट का मामला हो, ये बसेस सर्विस चले हैं, सिटी बस हो या बाहर जाने के बसेस हो चले हैं. यानी बीजापुर के जब सेंट्रल बस स्टैंड हम पहुँचे तो यहाँ पर जितनी हमें अपेक्षा थी कि आज रश होगी, बहुत से लोग आएंगे, लेकिन वैसी कोई हालात यहाँ पर नज़र नहीं आए. लेकिन हमारे साथ कंडक्टर भी मौजूद हैं. गाइडलाइंस के साथ जो बस कंडक्टर होते हैं उन पर भी एक बड़ी जिम्मेदारी है कि पैसेंजर से इंफॉर्मेशन लेना है, उनका मोबाइल नंबर लेना है और सोशल डिस्टेंस मेंटेन करना है और साथ साथ टिकट भी उन्हें देना है, सैनिटाइज़र करना है. ये एक बहुत बड़ी जिम्मेदारी जो बस कंडक्टर की होती है. आइए इन्हीं से बात करते हैं. सर, ये ಪ್ಯಾಸೆಂಜರಿಗೆ ಏನೇನು ಸೌಲಭ್ಯ ಮಾಡ್ತೀರಿ, ಟಿಕೆಟ್ ಕೊಡ್ಲಾಕತ್ತೀರಿ, ಅವ್ರ ಅಡ್ರೆಸ್ ಕೊಡೋಕೆ ಏನೇನು ಪ್ರೊಸೀಜರ್ ಏನೇನದ? ಟಿಕೆಟ್ ಕೊಡ್ತೇವೆ ರೀ, ಅವ್ರ ಹೆಸರು ಬರ್ಕೊಡ್ತೇವೆ ರೀ, ಫೋನ್ ನಂಬರ್ ತೊಗೋತೇವೆ ರೀ, ಅವರು ಏನು ಮಾಸ್ಕ್ ಕಟ್ಕೋತ ಹೇಳ್ತೇವೆ ರೀ. ಆಯ್ತು, ಅವರೆಲ್ಲ ಡೀಟೇಲ್ಸ್ ತಗೋತೀರಿ? ಹಾಂ, ಫೋನ್ ನಂಬರ್, ಹೆಸರು, ಅವರ ಊರು, ಎಲ್ಲಿಂದ ಎಲ್ಲಿ ಹತ್ತಾರ, ಎಲ್ಲಿಂದ ಇಳಿತಾರ, ಅವ್ರ ನಂಬರು ತೊಗೋತೀವಿ, ಎಲ್ಲ ಕಲೆಕ್ಟ್ ಮಾಡ್ತೀರಿ. ಹ್ಞೂ. ಮತ್ತು ಏನಾರ ಗೊತ್ತಿನ ಚೀಟಿ ಗಿಟಿ ತಗೋತೀರಿ? ಆಧಾರ್ ಕಾರ್ಡ್ ಚೆಕ್ ಮಾಡ್ತೇವೆ. ಆಧಾರ್ ಕಾರ್ಡ್ ಚೆಕ್ ಮಾಡ್ತೀರಿ? ಬರೀ ನೀವು ಇಲ್ಲ ಬರೀ ಆಧಾರ್ ಕಾರ್ಡ್ ಅಷ್ಟೇ ಚೆಕ್ ಮಾಡಿ ಬರ್ತಾರೆ. ಮತ್ತು ಬರೋರು ಎಲ್ಲ ಆಧಾರ್ ಕಾರ್ಡ್ ಹಾಂ ತೊಗೊಂಬರ್ಬೇಕು. ಮತ್ತು 65 ವರ್ಷ ಮೇಲೆ ಪಟ್ಟದವರು ಪ್ಯಾಸೆಂಜರ್ಗೆ ಏನು ಮಾಡ್ತೀರಿ? ಅವ್ರಿಗೆ ಬಂದೇ ಇಲ್ಲ ರೀ, ನಾ ಇವತ್ತು ಮಾತ್ರ ಅವ್ರಿಗೆ ಅಲೌನ್ಸ್ ಮತ್ತು ಇದು ಅದಾವ. ಹಾಂ, ಅವ್ರಿಗೇನು ತೊಗೋಬೇಕು ತೊಗೋಬೋದು. ಇವತ್ತು ಫಸ್ಟ್ ಡೇ ಹೆಂಗೆ ರಶ್ ಅದಾವ, ಹೆಂಗೆ ಅದಾವ? ಇಲ್ಲ ರೀ, ಅಷ್ಟೇ 25-26 ಸೀಟ್. 26 ಸೀಟ್ ನಿಮ್ದು ಪ್ರಕಾರ ಇದು 25-26 ಬರ್ಲಾಗತ್ತಾವ? ಖಾಲಿ ಇಲ್ಲ, 25-26 ಸೀಟ್ ಬರ್ತಾವ್ರಿ. 26 ಸೀಟ್ ಬರ್ಲಾಗತ್ತಾವ. ಬರಾಗತ್ತೆ. ನಿಮ್ದು ಯಾವ್ದು? ನಮ್ಮದು ಬಿಜಾಪುರ ಮುದ್ದೇಬಾಳ. ಬಿಜಾಪುರ ಮುದ್ದೇಬಾಳ. 7 ಗಂಟೆ ಒಳಗೆ ಮತ್ತೆ ರೀಚ್ ಆಗಿ ಮತ್ತೆ? ಹಾಂ, ಇಲ್ಲ ಲಾಕ್ ಮುಗಿತು ರೀ, ಲಾಸ್ಟ್ ಸ್ಟಾಪ್. ಬಂದಂಥ ಎಲ್ಲ ಟೂರಿಸ್ಟ್ ಮಂದಿಗೆ ಥರ್ಮಲ್ ಸ್ಕ್ಯಾನ್ ಮಾಡಾಕತ್ತೀವಿ. ಹಾಗೂ ಸಿಬ್ಬಂದಿ KSRTC ಸಿಬ್ಬಂದಿಗೂ ಥರ್ಮಲ್ ಸ್ಕ್ಯಾನ್ ಮಾಡಾಕತ್ತಿದ್ದೀವಿ. ಮತ್ತು ಅಂಥದ್ದೇನು ವಿಶೇಷ ಕಂಡು ಬಂದಿಲ್ಲ ನಮಗೆ. ಈಗಾಗಲೇ ಪಬ್ಲಿಕ್ ಸಹಕಾರ ಕೊಡಕತ್ತಿದ್ದಾರೆ. ಯಾವುದೇ ಅಂಥ ತಾಪತ್ರೆ ಇಲ್ಲ.